ಡಿಸೈಡ್ ಮಾಡುತ್ತೆ ಯಾರು ಯಾವ ಟೈಮ್ನಲ್ಲಿ ಏನು ಮಾಡಬೇಕು ಅಂತ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಪಕ್ಷದ ವರಿಷ್ಠರದು ಸಹಕಾರ ಇದೆ. ಸಾರ್ವಜನಿಕರು ಆಶೀರ್ವಾದ ಮಾಡಿದ್ದಾರೆ, ಪಕ್ಷದ ಕಾರ್ಯಕರ್ತರು ಮಾಡಿದ್ದಾರೆ. ಅವ್ರದ್ದೆಲ್ಲ ಉದ್ದೇಶ ಒಳ್ಳೆ ಆಡಳಿತ ಕೊಡಬೇಕು ಅಂತ. ಅದನ್ನು ಈಗ ಡಿ ಸಿ ಎಮ್ಮು ಸಿ ಎಮ್ಮು ನಾವು ಎಲ್ಲ ಕೊಡಬೇಕು. ಸೊ ಅಧಿಕಾರ ಬದಲಾವಣೆ ಇನ್ನೊಂದು ಪಕ್ಷದ ವರಿಷ್ಠರಿದ್ದಾರೆ. ಸಿದ್ದರಾಮಯ್ಯನವರು, ಡಿ ಕೆ ಅವರು ಕೂತ್ಕೊಂಡು ತೀರ್ಮಾನ ಮಾಡ್ಕೋತಾರೆ. ಅಂತ ಏನು ನಮ್ಮಲ್ಲಿ ಗೊಂದಲ ಇಲ್ಲ. ಅವರ ಅಭಿಪ್ರಾಯ ಹೇಳಿದ್ದಾರೆ. ನಿಮ್ಮ ಸಮಾಜದಲ್ಲಿ ನೀವು ತಮ್ಮ ಸಚಿವರಾಗಿ ಸೊ ತೀರ್ಮಾನ ಪಕ್ಷದಲ್ಲಿ ಆಗೋದ್ರಿಂದ ಅಂಥ ಗೊಂದಲ ಇಲ್ಲದೇ ಇರೋದ್ರಿಂದ ಮಧ್ಯ ಬಾಯಿ ತೋರಿಸುವಂಥ ಅವಶ್ಯಕತೆ ಏನಿದೆ? ಎಲ್ಲ ಸರಿ, ಹೈಕಮಾಂಡ್ ಇದೆ, ಎಲ್ಲ ಮಾಡ್ತಾರೆ. ಆದರೂ ನಿಮ್ಮದು ಒಂದು ಅಭಿಪ್ರಾಯ ಅನ್ನೋದಿರುತ್ತೆ. ಏನಾಗುತ್ತೆ, ನಮ್ದೊಂದು ಅಂತೇಳಿ ನಿಮ್ದೊಂದು ಅಂತೇಳಿ ನೀವು ಟಿ ವಿಯವ್ರಿಗೆ ಆಹಾರ ಆಗೋ ಬದಲು ನಾವು ಸುಮ್ಮನಿದ್ರೆ ಎಲ್ಲವೂ ಸುಗಮವಾಗುತ್ತೆ. ಚನ್ನಪಟ್ಟಣ ವಿಷಯಕ್ಕೆ ಬಂದಾಗ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಬೈ ಎಲೆಕ್ಷನ್ ಬಂದು ಸಿ ಎಂ ಆದರು. ಆ ಇಟ್ಕೊಂಡು ಈ ಸರಿ ಡಿ ಕೆ ಅಲ್ಲಿ ಕಂಟೆಸ್ಟ್ ಮಾಡಿ ಟ್ರೈ ಮಾಡ್ತಾರೆ, ಇಲ್ಲ ಬೇರೆ ಅವ್ರ ಮಗಳು ಕೊಡೋ ವಿಚಾರದಲ್ಲಿ ಪ್ರಸ್ತಾವ ಮಾಡ್ತಾರೆ. ಯಾಕೆ ಅಂತ ಇದೆಲ್ಲ ಬಿಟ್ಟು ಅವರು ಕಾರ್ಯಕರ್ತರು ಇಷ್ಟಪಟ್ಟರು ನಾನು ನಿಂತ್ಕೋತೀನಿ ಅಂತ ಹೇಳಿದ್ದಾರೆ. ಬಹುಶಃ ಇನ್ನೂ ಸಿದ್ದರಾಮಯ್ಯನವರು ಅವರು ಕೂತ್ಕೊಂಡು ತೀರ್ಮಾನ ಮಾಡಿಲ್ಲ. ನನಗೂ ರಿಪೋರ್ಟ್ ಕೇಳಿದ್ದಾರೆ, ನಾನು ಇನ್ನೂ ಮೀಟಿಂಗ್ ಮಾಡೋಕ್ಕಾಗಿಲ್ಲ. ಸೊ ಎಲ್ಲ ಲೀಡ್ರ್ಗಳ ಕಾರ್ಯಕರ್ತರ ಅಭಿಪ್ರಾಯನ ನಾನು ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಡ್ತೀನಿ. ಆಮೇಲೆ ಅವರಿಬ್ಬರು ತೀರ್ಮಾನ ಮಾಡಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡ್ತೀನಿ. ಯಾಕಲ್ಲಿ ಏನು ಚನ್ನಪಟ್ಟಣಕ್ಕೆ ಆ ಕ್ಯಾಂಡಿಡೇಟ್ ಅಷ್ಟೇ ಯಾಕೆ ಇಂಟ್ರೆಸ್ಟ್ ಅಂತ ಸರ್? ಈಗಾಗಲೇ ಆ ಥರ ಏನಿಲ್ಲ. ನಾವು ಸೋತಿದ್ದೀವಿ, ಗೆಲ್ಲಬೇಕು ಅನ್ನೋ ಆಸೆ ತಪ್ಪ ಇಲ್ಲ. ಅಲ್ಲಿ ಡಿ ಕೆ ಒಂದು ಮೈಂಡ್ ಸೆಟ್ ಇದೆ, ನಾನು ಅಲ್ಲಿ ಇಲ್ಲಕ್ಕಾದ್ರೆ ಸಿ ಎಂ ಆಗ್ತೇನೆ ಅಂತ. ಆ ಥರದ್ದೇನಿಲ್ಲ. ರಾಮನಗರ ಜಿಲ್ಲೆಯಲ್ಲಿ ಎಲ್ಲಾದ್ರೂ ಆ ಅದೃಷ್ಟ ಇದೆ, ಅದೇನು ತೊಂದರೆ ಇಲ್ಲ ಇಲ್ಲಿ. ಸೊ ನಾವೇನಾಗುತ್ತೆ, ಈಗ ರಾಮನಗರ ಜಿಲ್ಲೆಯಲ್ಲಿ ನಾವು ಮಂಡ್ಯ ಮತ್ತು ರೂರಲಲ್ಲಿ ಭಾಳ ಅಂತರದಿಂದ ಲೋಕಸಭೆಯಲ್ಲಿ ಸೋತಿದ್ದೀವಿ. ಈಗ ಒಂದು ಖಾಲಿಯಾಗಿರೋ ಸೀಟನ್ನು ನಮ್ಮ ಕಾರ್ಯಕ್ರಮ, ಗ್ಯಾರಂಟಿ, ಅಭಿವೃದ್ಧಿ ಎಲ್ಲ ನೋಡಿ ನಮಗೊಂದು ಅವಕಾಶ ಕೊಡಿ ಅಂತ ಜನರು ಬಂದು. ದೊಡ್ಡವ್ರ ಸೀಟು ಭಾಳ ಎತ್ತರಕ್ಕೆ ಹೋಗಿದ್ದಾರೆ, ಅವರು ಕೇಂದ್ರದ ಮಂತ್ರಿ ಆಗಿದ್ದಾರೆ. ಅವ್ರು ಬಿಟ್ಟಿರೋ ಸೀಟನ್ನು ನಾವು ಚಾಲೆಂಜ್ ಮಾಡೋಕ್ಕಾಗುತ್ತಾ, ತೊಡೆ ತಟ್ಟೋಕ್ಕಾಗುತ್ತಾ? ಏನೋ ಜನರ ಮಧ್ಯೆ ಹೋಗ್ತೀವಿ, ನೋಡೋಣ ಜನರು ಏನು ತೀರ್ಮಾನ ತಗೋತಾರೆ. ಡಿ ಸಿ ಎಂ ವಿಚಾರಕ್ಕೆ ಬಂದಾಗ ಒಂದು ಕಡೆ ಸಬ್ಜೆಕ್ಟು ಸಿ ಎಂ ಹಾಕೊಂತಾರೆ, ಮತ್ತೊಂದು ಕಡೆ ಮೂರು ಡಿ ಸಿ ಎಂ ಹಾಕೊಂತಾರೆ. ಏನು ನೋಡ್ರಿ, ಅವರೆಲ್ಲ ನಮ್ಮವರೆಲ್ಲ ನಮ್ಮ ಸ್ನೇಹಿತರೆಲ್ಲ ನಿಮಗೆ ಒಂದಷ್ಟು ಡೈವರ್ಟ್ ಆಗಲಿ ಅಂತ ಕೊಟ್ಟಿದ್ದಾರೆ. ಏನು ತೊಂದರೆ ಇಲ್ಲ, ನಿಮಗೆ ವಿಚಾರ ಇರಲಿ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಏನು ನಮ್ಮಲ್ಲಿ ಯಾವುದು ಗೊತ್ತಿಲ್ಲ. ನಾವೆಲ್ಲ ಆಲ್ MLAs, ಮಿನಿಸ್ಟರ್ಸ್ ಒಟ್ಟಾಗಿದ್ದೀವಿ. ಪಕ್ಷಕ್ಕೆ ಎಲ್ಲೂ ಮುಜುಗರ ಕೊಡಲ್ಲ, ಎಲ್ಲೂ ಈ ಥರ ಸನ್ನಿವೇಶ ಕಿತ್ತಾಟ ಬರಲ್ಲ. ಸೊ ಸರ್ಕಾರ ರಚನೆ ಆದ 2 ತಿಂಗಳು ಹೊರಟೋಗುತ್ತೆ. ಏನು ಈಗ 12 + 2 14 ತಿಂಗಳು ಆಗ್ತಾ ಬಂದಿದೆ. ಏನೂ ಆಗಲ್ಲ. ಡೆಲ್ಲಿಗೆ ಸಿ ಎಂ ಹೋಗಿದ್ದು ವಿಚಾರ, ಡೆಲ್ಲಿಗೆ ಎಲ್ಲ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಲೋಕಸಭಾ ಸದಸ್ಯರು, ಹೊಸ ಸರ್ಕಾರ, ಇಲ್ಲಿಂದ ಮಂತ್ರಿಗಳಾಗಿದ್ದಾರೆ. ಅವರೆಲ್ಲ ರಾಜ್ಯದ ಏನೇನು ಪ್ರಾಬ್ಲಮ್ ಇದೆ ಅದನ್ನು ಗಂಭೀರವಾಗಿ ನೀವೆಲ್ಲ ಸಹಕರಿಸಬೇಕು ಅಂತ ಕೇಳಲಿಕ್ಕೆ ಒಂದು ಮೀಟಿಂಗ್ ಕರೆದಿದ್ದಾರೆ. ಜೊತೆಗೆ ಹೊಸ ಸರ್ಕಾರದ ಪ್ರಧಾನಮಂತ್ರಿಗಳನ್ನ ಅವನ್ನ ಭೇಟಿ ಮಾಡಿ ಸರ್ಕಾರದ್ದು ಕೆಲವು ಬೇಡಿಕೆಗಳಿರ್ತವೆ, ಹಾಗಾಗಿ ಹೋಗಿದ್ದಾರೆ ಅಷ್ಟೇ. ಸರ್ಕಾರದೊಳಗೆ ಮಿನಿಸ್ಟರ್ ಖುಷಿ ಇದ್ದಾರೆ, ಜನ ಖುಷಿ ಇದ್ದಾರೆ, ಬಟ್ MLAಗಳು ಖುಷಿ ಇಲ್ಲ. ಅನುದಾನ ಬರ್ತಿಲ್ಲ MLAಗಳಿಗೆ ಅಂತ. ಅನುದಾನ ಎಕ್ಸ್ಪೆಕ್ಟೇಷನ್ ಜನ ಜಾಸ್ತಿ ಇರೋದ್ರಿಂದ ಅವ್ರು ಕೇಳ್ತಾ ಇದ್ದಾರೆ. ಆದರೆ ಏನೂ ಇಲ್ಲ ಅಂತಲ್ಲ, ತುಂಬ ಜನ ಎಕ್ಸ್ಪೆಕ್ಟೇಷನ್ನು MLA ಆಗಬೇಕಾದಾಗ ಜನ ಅದನ್ನು ಮಾಡಿ ಇದನ್ನು ಮಾಡಿ ಅಂತಾರೆ. ಈಗ ಏನಾಗುತ್ತೆ, ಮಾಡದೇ ಇರೋರನ್ನ ಏನೂ ಕೇಳಲ್ಲ, ಮಾಡೋರನ್ನ ಜಾಸ್ತಿ ಕೇಳ್ತಾರೆ, ಸಹಜವಾದ. ಹಾಗಾಗಿ BJP ಏನೂ ಮಾಡ್ತಿರಲಿಲ್ಲ, ಸುಮ್ಮನಿದ್ರು. ಕಾಂಗ್ರೆಸ್ಸಲ್ಲಿ ಏನಾರು ಆಗುತ್ತೇನೋ ಆಸೆ ಇಟ್ಕೊಂಡು ಕೇಳ್ತಾರೆ. ಅದರಿಂದ MLAಗಳು ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇದ್ದಾರೆ. ತಪ್ಪೇನಿಲ್ಲ, ಮುಖ್ಯಮಂತ್ರಿಗಳು ಅದೆಲ್ಲ ನಿಭಾಯಿಸ್ತಾರೆ. ಗ್ಯಾರಂಟಿ ವಿಷಯದಲ್ಲಿ ಸರ್ ಕೆಲವರು ಈ ಬೆನಿಫಿಷರಿಗಳು ಇದ್ದವರು ವಾಪಸ್ ತಗೋಬೇಕು ಅಥವಾ ಇಲ್ಲವರು ಈ ರೀತಿ ಒಂದು ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ನಾವು ಓಟ್ಗೋಸ್ಕರ ಕೊಟ್ಟಿರೋ ಗ್ಯಾರಂಟಿ ಅಲ್ಲ, ಬಡವರಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತೇಳಿ ಕೊಟ್ಟಿರೋದು. ಅದರ ಆಲೋಚನೆ ಇಲ್ಲ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ 2-3 ಕಡೆ ಹೇಳಿದ್ದಾರೆ, ಆ ಥರದ್ದಿಲ್ಲ. ಸೊ ನೋಡೋಣ, ಒಂದಷ್ಟು BPL ಕಾರ್ಡ್ ಜಾಸ್ತಿ ಆಗಿದೆ ಅಂತ ಕೂಗಿದೆ. ಕೆಲವು ಕಡೆ 40-50 ಇದೆ, ಕೆಲವು ರಾಜ್ಯಗಳಲ್ಲಿ ನಮ್ಮಲ್ಲಿ 90% ಇದೆ ಅನಾವಶ್ಯಕವಾಗಿದ್ದ. ಅದನ್ನು ಯಾವ ರೀತಿ ಏನು, ಸೊ ಎಲ್ಲಿ ಪಾವರ್ಟಿ ಲೈನ್ ಇದೆ ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಜಾಸ್ತಿ ಕೊಟ್ಟಿದ್ದಾರೆ ಏನೋ ಕಂಪ್ಲೇಂಟ್ ಇದೆ. ಅದನ್ನು ಸ್ವಲ್ಪ ಪರಿಷ್ಕರಣೆ ಮಾಡ್ಬೋದೇ ವಿನ ಸೊ ಯಾವ ಗ್ಯಾರಂಟಿನೂ ನಾವು ನಿಲ್ಲಿಸೋವಂಥ ಆಲೋಚನೆ ಮಾಡಿದ್ವಿ.